ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಕರ್ನಾಟಕದ ಅತ್ಯಂತ ವಿಶಿಷ್ಟ ಮತ್ತು ಮಹಿಮಾನ್ವಿತ ಗಣಪತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಸುಮಾರು 800 ವರ್ಷಗಳ ಹಿಂದೆ ಈ ಪ್ರದೇಶದ ಸಮೀಪದಲ್ಲಿದ್ದ ರಾಜವಂಶದ ಗಣಪತಿ ದೇವಾಲಯವು ಯುದ್ಧದ ಸಮಯದಲ್ಲಿ ಧ್ವಂಸಗೊಂಡಿತು. ಆಗ ದೇವಾಲಯದಲ್ಲಿದ್ದ ಶ್ರೀ ಮಹಾಗಣಪತಿಯ ದಿವ್ಯ ವಿಗ್ರಹವನ್ನು ದನಗಳನ್ನು ಮೇಯಿಸುತ್ತಿದ್ದ ಗೋಪಾಲಕರು ಶತ್ರುಗಳಿಂದ ರಕ್ಷಿಸುವ ಉದ್ದೇಶದಿಂದ ಸುರಕ್ಷಿತ ಸ್ಥಳದಲ್ಲಿ ಅಡಗಿಸಿಟ್ಟರು. ಕೆಲವು ಕಾಲದ ಬಳಿಕ ಅದೇ ಗೋಪಾಲಕರಿಗೆ ಆ ವಿಗ್ರಹವು ಮತ್ತೆ ದೊರೆತಾಗ ಅಪಾರ ಭಕ್ತಿಯಿಂದ ಭಜನೆ ಮಾಡುತ್ತಾ ಇಂದಿನ ಸ್ಥಳಕ್ಕೆ ತಂದು ಒಂದು ಮರದ ಬುಡದಲ್ಲಿ ಪ್ರತಿಷ್ಠಾಪಿಸಿ ನಿತ್ಯ ಪೂಜೆ ಆರಂಭಿಸಿದರು. ತಾವು ಬೆಳೆದ ಸೌತೆಯ ಮಿಡಿಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಿದ್ದ ಕಾರಣ ಈ ಪ್ರದೇಶವು ಸೌತಡ್ಕ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಈ ಕ್ಷೇತ್ರದ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಶ್ರೀ ಮಹಾಗಣಪತಿ ಇಂದಿಗೂ ಯಾವುದೇ ಗರ್ಭಗುಡಿ ಅಥವಾ ಶಾಶ್ವತ ಚಾವಣಿ ಇಲ್ಲದೆ ತೆರೆದ ಆಕಾಶದಡಿಯಲ್ಲೇ ವಿರಾಜಮಾನರಾಗಿದ್ದಾರೆ. ಹಲವಾರು ಬಾರಿ ದೇವಾಲಯ ನಿರ್ಮಿಸಲು ಪ್ರಯತ್ನಿಸಿದರೂ ಅದು ನೆರವೇರಲಿಲ್ಲ. ಸ್ಥಳೀಯ ಐತಿಹ್ಯದ ಪ್ರಕಾರ ಶ್ರೀ ಮಹಾಗಣಪತಿಯ ದೈವ ಸೂಚನೆ ನೀಡಿ ನನಗೆ ಪ್ರಕೃತಿಯೇ ಚಾವಣಿ, ದೇವಸ್ಥಾನ ಕಟ್ಟಬೇಕಾದರೆ ಅದರ ಗೋಪುರವು ಕಾಶಿ ವಿಶ್ವನಾಥನಿಗೂ ಕಾಣುವಷ್ಟು ಎತ್ತರವಾಗಿರಬೇಕೆಂದು ತಿಳಿಸಿದರೆಂದು ನಂಬಲಾಗಿದೆ. ನಂತರ ನಡೆದ ಅಷ್ಟಮಂಗಳ ಪ್ರಶ್ನೆಯಲ್ಲಿಯೂ ಭಗವಂತನ ಇಚ್ಛೆ ಇದೆ ಎಂಬುದು ತಿಳಿದು ಬಂದ ಕಾರಣ ಇಂದಿಗೂ ಶ್ರೀ ಮಹಾಗಣಪತಿ ಬಿಸಿಲು, ಮಳೆ, ಗಾಳಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಈ ಕ್ಷೇತ್ರದ ಮತ್ತೊಂದು ಅಪೂರ್ವ ಸಂಪ್ರದಾಯವೇ ಗಂಟೆ ಕಟ್ಟುವ ಹರಕೆ. ತಮ್ಮ ಮನದಾಸೆಗಳನ್ನು ಶ್ರೀ ಮಹಾಗಣಪತಿಯ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ಭಕ್ತರು ಒಂದು ಗಂಟೆಯನ್ನ ಕಟ್ಟುತ್ತಾರೆ. ಹರಕೆ ಈಡೇರಿದ ನಂತರ ಮತ್ತೊಮ್ಮೆ ಬಂದು ಹೊಸ ಗಂಟೆಯನ್ನ ಸಮರ್ಪಿಸಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ. ದೇವಾಲಯದ ಸುತ್ತಮುತ್ತ ಕಾಣುವ ಸಾವಿರಾರು ಗಂಟೆಗಳು ಭಕ್ತರ ಅಚಲ ನಂಬಿಕೆ ಮತ್ತು ಶ್ರೀ ಗಣಪತಿಯ ಅನುಗ್ರಹಕ್ಕೆ ಜೀವಂತ ಸಾಕ್ಷಿಯಾಗಿವೆ. ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ವಿವಾಹ, ಆರೋಗ್ಯ, ಸಂತಾನ ಹಾಗೂ ಜೀವನದ ಎಲ್ಲ ವಿಘ್ನಗಳು ದೂರವಾಗಲೆಂದು ಪ್ರತಿದಿನ ಸಾವಿರಾರು ಭಕ್ತರು ಈ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಪ್ರಕೃತಿಯ ಚಾವಣಿಯ ಭಕ್ತಿಯ ಗರ್ಭಗುಡಿ, ನಂಬಿಕೆಯ ಸೌತಡ್ಕದ ಮಹಿಮೆ. ತೆರೆದ ಆಕಾಶದಡಿ ವಿರಾಜಿಸುವ ಈ ವಿಘ್ನ ವಿನಾಯಕನ ದರ್ಶನ ಪಡೆದ ಪ್ರತಿಯೊಬ್ಬ ಭಕ್ತನ ಜೀವನದಲ್ಲಿ ಶುಭ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬುದೇ ಎಲ್ಲರ ಪ್ರಾರ್ಥನೆ.